ಹೇಗಿದ್ದೀರಾ? ನಿಮಗೆಲ್ಲ ನಮ್ಮ ಚಾನಲ್ ಜ್ಞಾನ ಹಬ್ಗೆ ಸ್ವಾಗತ. ಇಂದು ನಾವು 9ನೇ ತರಗತಿ ಭಾಗ 1 ಇದರಲ್ಲಿ ಪಠ್ಯಪೂರಕ ಅಧ್ಯಯನ ಪಾಠ 1 ಜಂಬಂಡ ಅಮರಚಿಂತ ಅವರು ಬರೆದಿರುವ ಪುಟ್ಟ ಹಕ್ಕಿ ಪಾಠದ ಪ್ರಶ್ನೋತ್ತರಗಳನ್ನು ತಿಳ್ಕೊಳ್ಳೋಣ. ಇದಕ್ಕಿಂತ ಮುಂಚೆ ಮಕ್ಕಳೇ ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಇಲ್ಲ ಅಂದರೆ ನಿಮಗೆ ಏನೂ ಅರ್ಥ ಆಗಲ್ಲ. ಮತ್ತು ನಮ್ಮ ಬೇರೆ ವಿಡಿಯೋಸನ್ನು ನೋಡಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಶುರು ಮಾಡೋಣ. ಪುಟ್ಟ ಹಕ್ಕಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಪುಟ್ಟ ಹಕ್ಕಿ ಗೂಡನ್ನು ಹೇಗೆ ಕಟ್ಟುತ್ತದೆ? ಉತ್ತರ: ಪುಟ್ಟ ಹಕ್ಕಿ ಕಡ್ಡಿ ಕಟ್ಟಿ ಕೂಡಿಸಿ ಗೂಡು ಕಟ್ಟುತ್ತದೆ. ಎರಡನೇ ಕ್ವಶನ್: ಗೀತೆಯನ್ನು ಹಾಡುತ್ತಾ ಪುಟ್ಟ ಹಕ್ಕಿ ಯಾರನ್ನು ಸ್ವಾಗತಿಸುತ್ತದೆ? ಗೀತೆಯನ್ನು ಹಾಡುತ್ತಾ ಪುಟ್ಟ ಹಕ್ಕಿ ಸೂರ್ಯನನ್ನು ಸ್ವಾಗತಿಸುತ್ತದೆ. 3. ಜಗದಲ್ಲಿ ಎಂತಹ ಜನರಿರುವರು? ಉತ್ತರ: ಜಗದಲ್ಲಿ ಪುಟ್ಟ ಹಕ್ಕಿಯು ಹಾರಬಾರದೆಂದು ಅದರ ರೆಕ್ಕೆಯನ್ನು ಮುರಿಯುವ ಜನರಿರುವರು. 4. ಪುಟ್ಟ ಹಕ್ಕಿ ಜಗದಂಗಳದಲ್ಲಿ ಹೇಗೆ ಹಾರುತ್ತದೆ? ಉತ್ತರ: ಪುಟ್ಟ ಹಕ್ಕಿ ಜಗದಂಗಳದಲ್ಲಿ ಆ ಮೂಲೆಯಿಂದ ಈ ಮೂಲೆಗೆ ಸದಾ ಹಾರುತ್ತದೆ. 5. ಭೂಮಿ ಆಕಾಶದಲ್ಲಿ ಪುಟ್ಟ ಹಕ್ಕಿಗೆ ಯಾರ ಭಯವಿದೆ? ಭೂಮಿ ಆಕಾಶದಲ್ಲಿ ಪುಟ್ಟ ಹಕ್ಕಿಗೆ ಭೂಮಿಯಲ್ಲಿ ಭುಜಂಗ ಭಯ, ಅಂದರೆ ನೆಲದ ಮೇಲೆ ಹಕ್ಕಿಗಳು ಬಂದರೆ ಹಾವು ಎಲ್ಲಿ ಹಿಡ್ಕೊಳುತ್ತೆ ಅಂತ ಅವು ಹೆದರುತ್ತವೆ. ಮತ್ತು ಆಕಾಶದಲ್ಲಿ ಗಿಡುಗನ ಭಯ. ನೋಡಿ, ಈ ಪುಟ್ಟ ಹಕ್ಕಿಗಿನ ದೊಡ್ಡದು ಯಾವುದು ಹಕ್ಕಿ ಇದೆ? ಇದು ಗಿಡುಗ. ಇದು ಈ ಪುಟ್ಟ ಹಕ್ಕಿನ ಆಹಾರವಾಗಿ ತಿನ್ಬಿಡುತ್ತೆ. ಹಾಗಾಗಿ ಭೂಮಿಯಲ್ಲಿ ಹಾವಿನ ಭಯ ಮತ್ತು ಆಕಾಶದಲ್ಲಿ ದೊಡ್ಡ ಹಕ್ಕಿಗಳು ಫಾರ್ ಎಕ್ಸಾಂಪಲ್ ಗಿಡುಗ, ಈ ಗಿಡುಗನ ಭಯ ಇರುತ್ತೆ ಅಂತ ಹೇಳ್ತಿದ್ದಾರೆ. ಮಕ್ಕಳೇ, ಈಗ ಈ ಪೂರಕ ಪಾಠದ ಕ್ವಶನ್ ಆನ್ಸರ್ ಮುಗೀತು. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.